ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಇದೀಗ ಹುದ್ದೆಗಳು ಖಾಲಿದ್ದು ಅಸಿಸ್ಟೆಂಟ್ ಪ್ರೊಫೆಸರ್ನ ಹುದ್ದೆಗಳು ಖಾಲಿವೆ. ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಎಕ್ಸಾಮಿನೇಷನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಅಪ್ಲೈ ಮಾಡಲು ಇದೇ ತಿಂಗಳು 4ನೇ ತಾರೀಕಿಂದ ಪ್ರಾರಂಭವಾಗಿದ್ದು ಕೊನೆ ದಿನಾಂಕ ಬಂದು ಸೆಪ್ಟೆಂಬರ್ 6ನೇ ತಾರೀಕಾಗಿರುತ್ತೆ. ಹಾಗೆ ಏನಾದರೂ ಅಪ್ಲಿಕೇಶನ್ ಮಾಡಿಫಿಕೇಷನ್ ಹಾಗೆ ಕರೆಕ್ಷನ್ ಏನಾದರೂ ಇದ್ದರೆ ಸೆಪ್ಟೆಂಬರ್ 13ನೇ ತಾರೀಕು ಅಪ್ಲೈ ಮಾಡಲು ಹಾಗೆ ಫೀಸ್ ಪೇ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಬಂದು ಅನ್ರಿಸರ್ವ್ಡ್ ಕ್ಯಾಟಗರಿ, ಎಕನಾಮಿಕಲಿ ವೀಕ್ ಸೆಕ್ಷನ್ ಹಾಗೆ OBC ಕ್ಯಾಟಗರಿಗೆ 100 ರೂಪೀಸ್ ಪ್ಲಸ್ ಪ್ರೊಸೆಸಿಂಗ್ ಫೀಸ್ 25 ರೂಪೀಸ್, ಒಟ್ಟು 125 ರೂಪಾಯಿ ಇರುತ್ತೆ. SC/ST ಆದರೆ 40 ರೂಪಾಯಿ ಇರುತ್ತೆ, 45 ರೂಪಾಯಿ ಪ್ಲಸ್ ಪ್ರೊಸೆಸಿಂಗ್ ಫೀಸು 25 ರೂಪಾಯಿ, ಒಟ್ಟು 65 ರೂಪಾಯಿ ಇರುತ್ತೆ. ಇನ್ನು PWBD ಕ್ಯಾಟಗರಿಗೆ 40 ರೂಪಾಯಿ ಇರುತ್ತೆ. ಇನ್ನು ಎಕ್ಸ್-ಸರ್ವಿಸ್ಮೆನ್ ಅಭ್ಯರ್ಥಿಗೆ 65 ರೂಪಾಯಿ ಇರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಫ್ರೀಡಮ್ ಫೈಟರ್ಸ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಈ ಹುದ್ದೆಗೆ ಆಯ್ಕೆಯಾದವರಿಗೆ ಮಾಸಿಕ ವೇತನ ಬೇಸಿಕ್ ಪೇಮೆಂಟ್ ಬಂದು 57,700 ರೂಪಾಯಿಂದ ಮ್ಯಾಕ್ಸಿಮಮ್ 1,87,400 ರೂಪಾಯಿವರೆಗೆ ಇರುತ್ತೆ. ಇನ್ನು ರಿಸರ್ವ್ ಕ್ಯಾಟಗರಿ ಬಂದು UPಗೆ ಸೇರಿದಂಥ OBC, SC/ST, ಜನರಲ್ ಕ್ಯಾಟಗರಿ ಎಲ್ಲರಿಗೂ ರಿಸರ್ವ್ ಅನ್ನೋದು ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈನ ಮಾಡುವಂಥವ್ರಿಗೆ ಮಿನಿಮಮ್ 21 ವರ್ಷದಿಂದ ಮ್ಯಾಕ್ಸಿಮಮ್ 40 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿದ್ದು, ಹಾಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು PH ಕ್ಯಾಂಡಿಡೇಟ್ಗೆ 55 ವರ್ಷದವರೆಗೂ ಇರುತ್ತೆ. ಇನ್ನು ಮಿಕ್ಕಿಳಿದ ಎಲ್ಲ ಕ್ಯಾಟಗರಿಗೆ ಆದಂಥವ್ರಿಗೆ ಫೈವ್ ಇಯರ್ಸ್ ಬಂದು SC/STಗೆ ಇರುತ್ತೆ, ನಾರ್ಮಲ್ 5 ಇಯರ್ಸ್ SC/STಗೆ, ಹಾಗೆ ಜನರಲ್ ಕ್ಯಾಟಗರಿಗೆ 3 ಇಯರ್ಸ್. ಇನ್ನು ಎರಡನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾರು ಕಂಪ್ಲೀಟ್ ಮಾಡಿರ್ತಾರೋ ಅದಕ್ಕೆ ಅವ್ರಿಗೆ ಇದಾಗಿದ್ದು, ಇದು ಎರಡನೇದಾಗಿ ಮೇನ್ ಎಕ್ಸಾಮ್ ಆಗಿರುತ್ತೆ. ಈ ಮೇನ್ ಎಕ್ಸಾಮ್ಗೆ ಕೂಡ ನೀವು ಎಕ್ಸಾಮ್ ಫೀಸ್ನ ಪೇ ಮಾಡಬೇಕಾಗಿದ್ದು, ಅದರಲ್ಲಿ ನೀವು ಜನರಲ್ ಕ್ಯಾಂಡಿಡೇಟ್ ಏನಾದರೂ ಆಗಿದ್ದರೆ 225 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಅದೇ SC/ST ಕ್ಯಾಂಡಿಡೇಟ್ ಆದರೆ SC/ST ಕ್ಯಾಂಡಿಡೇಟ್ ಆಗಿದ್ದರೆ 105 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಪ್ರೊಸೆಸಿಂಗ್ ಫೀಸು 105 ರೂಪಾಯಿ ಇರುತ್ತೆ. ಹಾಗೆ SC/ST ಕ್ಯಾಂಡಿಡೇಟ್ಗೆ 80 ರೂಪಾಯಿ ಪ್ಲಸ್ ಆ್ಯಂಡ್ 25 ರೂಪಾಯಿ ಆನ್ಲೈನ್ ಪ್ರೊಸೆಸಿಂಗ್ ಫೀಸ್, ಒಟ್ಟು 105 ರೂಪಾಯಿ ಇರುತ್ತೆ. ಇನ್ನು ಎಕ್ಸ್ ಆರ್ಮಿ ಅಭ್ಯರ್ಥಿಗಳು ಕೂಡ 105 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಅನ್ನೋದಿರುತ್ತೆ. ಇದು ಮೇನಾಗಿ ಬಂದು ಯಾರು ಪ್ರಿಲಿಮಿನರಿ ಅಂದರೆ ಫಸ್ಟ್ ಎಕ್ಸಾಮ್ ಕಂಪ್ಲೀಟ್ ಮಾಡಿ ಹೋಗ್ತಿರ್ತೀರೋ ಅವ್ರಿಗೆ ಇದು ತಿರ್ಗಾ ನೀವು ಫಾರ್ಮ್ನ ಫಿಲ್ ಮಾಡಬೇಕಾಗಿರುತ್ತೆ ಹೊಸದಾಗಿ ಮೇನ್ ಎಕ್ಸಾಮ್ಗೋಸ್ಕರ. ಅಂಥವ್ರಿಗೆ ಈ ಅಪ್ಲಿಕೇಶನ್ ಫೀಸ್ನ ನೀವು ಎಕ್ಸಾಮಿನೇಷನ್ ಫೀಸ್ನ ಪೇ ಮಾಡಿ ಆಮೇಲೆ ನೀವು ಮೇನ್ ಎಕ್ಸಾಮ್ಗೆ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಎಕ್ಸಾಮ್ನ ಮುಂಚೆನೇ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ನ ಒಟ್ಟು ನಿಮಗೆ 1,253 ವೇಕೆನ್ಸಿ ಅನ್ನೋದು ಖಾಲಿ ಇದ್ದು, ಅದರಲ್ಲಿ ಬಯೋಟೆಕ್ನಾಲಜಿಯಲ್ಲಿ 79, ಕೆಮಿಸ್ಟ್ರಿಯಲ್ಲಿ 87, ಕಾಮರ್ಸಲ್ಲಿ 157, ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ನಲ್ಲಿ 8, ಎಕನಾಮಿಕ್ಸ್ನಲ್ಲಿ 61, ಎಜುಕೇಷನಲ್ಲಿ 14, ಇಂಗ್ಲೀಷ್ನಲ್ಲಿ 92, ಗೆರಾಜಲ್ಲಿ ಹಿಂದಿ 87, ಹಿಸ್ಟ್ರಿ 58, ಒಟ್ಟು ನಿಮಗೆ
1253 ವೇಕೆನ್ಸೀಸ್ ಖಾಲಿ ಇದ್ದು SC ST OBC EWS ಹಾಗೆ PWBD ಮತ್ತು ವುಮೆನ್ ಕ್ಯಾಂಡಿಡೇಟ್ಗೆ ಕೂಡ ರಿಸರ್ವೇಷನ್ ಇರುತ್ತೆ. ಅದರಲ್ಲಿ ವುಮೆನ್ ಹಾಗೆ PWBD ಕ್ಯಾಟಗರಿಗೆ ಸಪ್ರೇಟ್ ಆಗಿದ್ದು ವುಮೆನ್ ಕ್ಯಾಂಡಿಡೇಟ್ಗೆ ಬಂದು 237 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಎಜುಕೇಷನ್ಸ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ ಮಾಸ್ಟರ್ ಡಿಗ್ರಿ ಅಥವಾ ಈಕ್ವಲೆಂಟ್ ಡಿಗ್ರಿ ಮಾಡಿರೋವಂಥವ್ರು ವಿತ್ 55 ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರೋವಂಥವ್ರು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ನೀಟ್ ಎಕ್ಸಾಮ್ ಮುಗಿಸಿರೋವಂಥವ್ರು ಹಾಗೆ PhD ಡಿಗ್ರಿ ಇನ್ ಅಕಾರ್ಡಿಂಗ್ ವಿತ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಮಾಡಿರೋಂಥ ಹಾಗೆ MPhil PhD ಡಿಗ್ರಿ ಮಾಡಿರೋವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಅಥವಾ ನೀಟ್ ಎಕ್ಸಾಮ್ ಮುಗಿಸಿರೋವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅಥವಾ ಹೈಯರ್ ಎಜುಕೇಷನ್ ಮಾಡಿರೋವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಫಾರಿನ್ ಯೂನಿವರ್ಸಿಟಿಯಲ್ಲಿ ವಿತ್ ರ್ಯಾಂಕಿಂಗ್ 500 ರ್ಯಾಂಕಿಂಗಲ್ಲಿ ಬಂದಿರೋವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅಥವಾ ಅಕಾಡೆಮಿಕ್ ರ್ಯಾಂಕಿಂಗಲ್ಲಿ ಬಂದಿರೋರು ಕೂಡ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಇನ್ನು ಡ್ರಾಯಿಂಗ್ ಹಾಗೆ ಪೇಂಟಿಂಗ್ ಮ್ಯೂಸಿಕಲ್ ಗಾಯನ್ ಮ್ಯೂಸಿಕ್ ಸಿಸ್ಟರ್ ಏನಾದರೂ ಇದಕ್ಕೆ ಬಂದು ನಿಮಗೆ ಎಲಿಜಿಬಿಲಿಟಿ ಬಂದು ಮಾಸ್ಟರ್ ಡಿಗ್ರಿ ವಿತ್ 55 ಮಾರ್ಕ್ಸ್ನೊಂದಿಗೆ ಕ್ವಾಲಿಫೈ ಆಗಿರುವಂಥವ್ರು ಅಥವಾ ಇದಕ್ಕೂ ಕೂಡ UGC ನೀಟ್ MPhil PhD ಮುಗಿಸಿರೋವಂಥವ್ರು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದು ಎಲ್ಲ ಪ್ರೊಫೆಸರ್ ಹುದ್ದೆ ಆಗಿರೋದ್ರಿಂದ ನೀವು MPhil ಮಾಡಿರೋವಂಥವ್ರು ಅಪ್ಲೈ ಮಾಡೋದು ಬೆಸ್ಟ್ ಆಗಿರುತ್ತೆ. PhD MPhil ನೀಟ್ ಈ ರೀತಿ ಕ್ವಾಲಿಫೈ ಆಗಿರೋವಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಬಂದು 55 ಮಾರ್ಕ್ಸ್ ಆಗಿರುತ್ತೆ. ಅದರ ಮೇಲಿರೋವಂಥವ್ರು ಮಾತ್ರ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. 55 ಮಾರ್ಕ್ಸ್ಗಿಂತ ಕಡಿಮೆ ಇದ್ರು ಅಂತೇನಾದರೆ ಅಂಥವ್ರನ್ನ ಕೂಡ ರಿಜೆಕ್ಟ್ ಮಾಡ್ತಾರೆ. ಸಮ್ ಕ್ಯಾಟಗರಿಗೆ ಮಾತ್ರ 5% ರಿಲ್ಯಾಕ್ಸೇಷನ್ ನೀಡ್ತಿದ್ದಾರೆ. 55 ಇರೋದನ್ನ 55 to 50ವರೆಗೆ ರಿಲ್ಯಾಕ್ಸೇಷನ್ ನೀಡ್ತಿದ್ದಾರೆ. ಅದು ಸಮ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮಾತ್ರ ಇದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋದು ಹೇಗಪ್ಪ ಅಂತ ನೋಡೋದಾದರೆ ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ upsc.up.nic.in ಈ ಒಂದು ವೆಬ್ಸೈಟ್ನ ಮುಖಾಂತರ ನೀವು ಹೋಗಿ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಆನ್ಲೈನಲ್ಲಿ. ಇನ್ನು ಇವತ್ತಿನ ವಿಡಿಯೋ ಇದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡ್ತಿರೋ ಅಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋ ಸಿಗೋ ತನಕ ಎಲ್ಲರಿಗೂ ಟಾಟಾ ಬಾಯ್.